ಜನ ತಾಯಂದ್ರಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಾ ಇರ್ತಾರೆ, ಮಗು ಚೆನ್ನಾಗಿರ್ಲಿ ಗಟ್ಮುಟ್ಟಾಗಿರ್ಲಿ ಅಂತ. ಸೊ ಅವರಿಗೆ ಯಾವಾಗ ಸ್ಟಾಪ್ ಮಾಡ್ಬೇಕು ಅನ್ನೋದೊಂದು ಐಡಿಯಾ ಇರಲ್ಲ. ಸೊ ಹಾಗಾಗಿ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ. ಯೂಶುವಲ್ ಏನಾಗುತ್ತೆ, ನಾವು 6 ಮಂತ್ಸ್ ಕಂಟಿನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡಿಂಗ್ ಮಾಡ್ಲಿ ಅಂತ ಹೇಳ್ತೀವಿ. ಯಾಕಂದ್ರೆ ಆ ಟೈಮಲ್ಲಿ ಬೇರೆ ಫುಡ್ಸ್ ನ ಅವಾಯ್ಡ್ ಮಾಡಕ್ಕೆ ಹೇಳಿರ್ತೀವಿ. ಒಂದು ವರ್ಷ ಆದ್ಮೇಲೆ ಸಾಲಿಡ್ ಫುಡ್ಸ್ ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಆ ಟೈಮಲ್ಲಿ ನೀವು ಎದೆ ಹಾಲನ್ನ 5ರಿಂದ 6 ಟೈಮ್ ದಿನಕ್ಕೆ ಕೊಟ್ರೆ ಮಗುನ್ ಬ್ರೈನ್ ಡೆವಲಪ್ಮೆಂಟ್ ಕೂಡ ಹೆಲ್ಪ್ ಆಗುತ್ತೆ. ಅಷ್ಟರಲ್ಲಿ ಮಗುಗೆ ನೀವು ಕ್ರಮೇಣ ಕಡಿಮೆ ಮಾಡ್ಕೊಂತ ಬರ್ಬೇಕು. ಬ್ರೆಸ್ಟ್ ಫೀಡಿಂಗ್ ನ 5 ಟೈಮ್ ಇದ್ದು 4 ಟೈಮ್ಸ್ 2 ಟೈಮ್ಸ್ ಲಾಸ್ಟಿಗೆ 1 ಟೈಮ್ ಆತರ ಮಾಡ್ಕೊಂತ ಸ್ಲೋ ಆಗಿ ನೀವು ಮಗುಗೆ ಹಾಲನ್ನ ಬಿಡಿಸ್ಬೇಕು. ಆನಂತರ ಏನಾಗುತ್ತೆ ಅಂತಂದ್ರೆ 1.5 ವರ್ಷ ಆದ್ಮೇಲೆ ಸಾಲಿಡ್ ಫುಡ್ಸ್ ನ ಕೂಡ ನೀವು ಚೆನ್ನಾಗಿ ಕೊಟ್ರೆ ಮಗುದು ಆಲ್ಮೋಸ್ಟ್ ಬ್ರೈನ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿರುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ಬ್ರೆಸ್ಟ್ ಫೀಡಿಂಗ್ ನ ಕ್ರಮೇಣ ಕಡಿಮೆ ಮಾಡ್ಕೊಂತ ಸ್ಟಾಪ್ ಮಾಡ್ಬೇಕು. ಸ್ವಲ್ಪ ಜನ ಮಕ್ಕಳು 1 ವರ್ಷ 1.5 ವರ್ಷ 2 ವರ್ಷ ಕಂಟಿನ್ಯೂಸ್ ಬ್ರೆಸ್ಟ್ ಫೀಡಿಂಗ್ ನ ಮಾಡ್ತಾ ಇದ್ರೆ ಅವರಿಗೆ ಆಮೇಲೆ ಅದು ಬಿಡಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ತುಂಬಾ ಅಳ್ತಾರೆ, ಕಿರಿಕಿರಿ ಮಾಡ್ತಾರೆ. ಸೊ ಹಾಗಾಗಿ 1.5 ವರ್ಷ ಅನ್ನೋಷ್ಟರಲ್ಲಿ ನೀವು ಕ್ರಮೇಣ ಮಗುಗೆ ಬ್ರೆಸ್ಟ್ ಫೀಡಿಂಗ್ ನ ಕಡಿಮೆ ಮಾಡಿಸ್ಬೇಕು. ಫ್ರೀಕ್ವೆನ್ಸಿ ಕೂಡ ಕಡಿಮೆ ಮಾಡಿಸಿದಾಗ ಏನಾಗುತ್ತೆ, ನಿಮ್ನ ಎದೆ ಹಾಲು ಕೂಡ ಏನಾಗುತ್ತೆ, ಗಟ್ಟಿ ಆಗೋದು ಕಡಿಮೆ ಆಗುತ್ತೆ. ಅದ್ರ ನಂತರ ನಿಮ್ಗೂ ಎದೆ ಹಾಲು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಇದನ್ನ ಎಲ್ಲ ತಾಯಂದ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.